ಗಡಿಯಲ್ಲಿ ಉಗ್ರರ ವಿರುದ್ಧ ಕೂಂಬಿಂಗ್ ನಡೀತಾ ಇದೆ. ರಕ್ತ ಬೀಜಾಸುರರ ದಮನಕ್ಕೆ ಆ ಟೀಮ್ ಎಂಟ್ರಿ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ತಲಾಶನ್ನು ನಡೆಸ್ತಾ ಇದೆ. ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಮರಳ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ರಕ್ತ ಬಿಜಾಸುರರಿಗೆ ಮುಂದುವರೆದ ತಲಾಶ್. ಉಗ್ರರ ದಮನಕ್ಕೆ ಎಸ್ಐಎ ಟೀಮ್ ಸರ್ಚಿಂಗ್. ಆಪರೇಷನ್ ಸಿಂಧೂರ ಸೇನೆ ಸ್ಟ್ರೈಕ್ಗೆ ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಭಯೋತ್ಪಾದಕರ ವಿರುದ್ಧ ಆಪರೇಷನ್ ಕೆಲ್ಲರ್ ಜೋರಾಗಿದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಉಗ್ರರಿಗಾಗಿ ತಲಾಶ್ ಮುಂದುವರೆದಿದೆ. ಉಗ್ರರ ದಮನಕ್ಕೆ ಎಸ್ಐಎ ಟೀಮ್ ಸರ್ಚಿಂಗ್ ನಡೀತಿದೆ. ಬಾರಾಮುಲ್ಲಾ, ಕುಪ್ವಾರ್, ಶ್ರೀನಗರದಲ್ಲಿ ಶೋಧ ಮುಂದುವರೆದಿದೆ. ಬರೋಬ್ಬರಿ 20 ಸ್ಥಳಗಳ ಮೇಲೆ ಎಸ್ಐಎ ದಾಳಿ ಮಾಡಿದೆ. ವಾಟ್ಸ್ಆಪ್, ಟೆಲಿಗ್ರಾಮ್ ಮೂಲಕ ಮಾಹಿತಿ ಹಂಚಿರೋ ಶಂಕೆ ವ್ಯಕ್ತವಾಗಿದೆ. ಭಯೋತ್ಪಾದಕರ ಬುಡಕ್ಕೆ ಭದ್ರತಾ ಪಡೆ ಕೈ ಹಾಕಿದೆ. ಸಹಜ ಸ್ಥಿತಿಗೆ ಮರಳಿದ ಜಮ್ಮು ಕಾಶ್ಮೀರ. ಹಾನಿಗೆ ಒಳಗಾದ ಕುಟುಂಬಗಳಿಗೆ ಪಡಿತರ. ಪಾಕ್ನ ಅಪ್ರಚೋದಿತ ದಾಳಿ, ರಕ್ತ ಬಿಜಾಸುರರ ಉಪಟಳಕ್ಕೆ ಬಳಲಿ ಬೆಂಡಾಗಿದ್ದ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಕಣಿವೆ ರಾಜ್ಯದಲ್ಲಿ ಶೆಲ್ ದಾಳಿಯಿಂದ ಹಾನಿಗೆ ಒಳಗಾದ ಕುಟುಂಬಗಳಿಗೆ ಸೈನಿಕರು ಪಡಿತರ, ಔಷಧ ವಿತರಿಸಿದ್ದಾರೆ. ಪೂಂಚ್ನಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಧೈರ್ಯ ತುಂಬಿದ್ದಾರೆ. ರಕ್ಕಸರ ವಿರುದ್ಧ ಆಪರೇಷನ್ ಕೆಲ್ಲರ್. ಅಮಾಯಕ ಜೀವಗಳ ಜೊತೆ ಆಟ ಆಡುತ್ತಿರುವ ರಕ್ಕಸರ ವಿರುದ್ಧ ಆಪರೇಷನ್ ಕೆಲ್ಲರ್ ಮುಂದುವರೆದಿದೆ. ಉಗ್ರರ ಬಿಲ ಹೊಕ್ಕಲು ಸೇನೆ ಕಾರ್ಯಾಚರಣೆ ನಡೆಸುತ್ತಿದೆ. ರಕ್ತ ಬಿಜಾಸುರರ ಹೊಡೆದುರುಳಿಸಲು ಶೋಧ ಕಂಟಿನ್ಯೂ ಮಾಡಿದೆ. ಕಣಿವೆಯಲ್ಲಿ ಕೆಚ್ಚದೆ ಯೋಧರು ಗಸ್ತು ನಡೆಸಿ ಪಾಕ್ ಪತರಗುಟ್ಟುವಂತೆ ಮಾಡುತ್ತಿರೋದಂತೂ ನಿಜ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗಡಿಯಲ್ಲಿ ಉಗ್ರರ ವಿರುದ್ಧ ಕೂಂಬಿಂಗ್ ನಡೀತಾ ಇದೆ. ರಕ್ತ ಬೀಜಾಸುರರ ದಮನಕ್ಕೆ ಆ ಟೀಮ್ ಎಂಟ್ರಿ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ತಲಾಶನ್ನು ನಡೆಸ್ತಾ ಇದೆ. ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಮರಳ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ರಕ್ತ ಬಿಜಾಸುರರಿಗೆ ಮುಂದುವರೆದ ತಲಾಶ್. ಉಗ್ರರ ದಮನಕ್ಕೆ ಎಸ್ಐಎ ಟೀಮ್ ಸರ್ಚಿಂಗ್. ಆಪರೇಷನ್ ಸಿಂಧೂರ ಸೇನೆ ಸ್ಟ್ರೈಕ್ಗೆ ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಭಯೋತ್ಪಾದಕರ ವಿರುದ್ಧ ಆಪರೇಷನ್ ಕೆಲ್ಲರ್ ಜೋರಾಗಿದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಉಗ್ರರಿಗಾಗಿ ತಲಾಶ್ ಮುಂದುವರೆದಿದೆ. ಉಗ್ರರ ದಮನಕ್ಕೆ ಎಸ್ಐಎ ಟೀಮ್ ಸರ್ಚಿಂಗ್ ನಡೀತಿದೆ. ಬಾರಾಮುಲ್ಲಾ, ಕುಪ್ವಾರ್, ಶ್ರೀನಗರದಲ್ಲಿ ಶೋಧ ಮುಂದುವರೆದಿದೆ. ಬರೋಬ್ಬರಿ 20 ಸ್ಥಳಗಳ ಮೇಲೆ ಎಸ್ಐಎ ದಾಳಿ ಮಾಡಿದೆ. ವಾಟ್ಸ್ಆಪ್, ಟೆಲಿಗ್ರಾಮ್ ಮೂಲಕ ಮಾಹಿತಿ ಹಂಚಿರೋ ಶಂಕೆ ವ್ಯಕ್ತವಾಗಿದೆ. ಭಯೋತ್ಪಾದಕರ ಬುಡಕ್ಕೆ ಭದ್ರತಾ ಪಡೆ ಕೈ ಹಾಕಿದೆ. ಸಹಜ ಸ್ಥಿತಿಗೆ ಮರಳಿದ ಜಮ್ಮು ಕಾಶ್ಮೀರ. ಹಾನಿಗೆ ಒಳಗಾದ ಕುಟುಂಬಗಳಿಗೆ ಪಡಿತರ. ಪಾಕ್ನ ಅಪ್ರಚೋದಿತ ದಾಳಿ, ರಕ್ತ ಬಿಜಾಸುರರ ಉಪಟಳಕ್ಕೆ ಬಳಲಿ ಬೆಂಡಾಗಿದ್ದ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಕಣಿವೆ ರಾಜ್ಯದಲ್ಲಿ ಶೆಲ್ ದಾಳಿಯಿಂದ ಹಾನಿಗೆ ಒಳಗಾದ ಕುಟುಂಬಗಳಿಗೆ ಸೈನಿಕರು ಪಡಿತರ, ಔಷಧ ವಿತರಿಸಿದ್ದಾರೆ. ಪೂಂಚ್ನಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಧೈರ್ಯ ತುಂಬಿದ್ದಾರೆ. ರಕ್ಕಸರ ವಿರುದ್ಧ ಆಪರೇಷನ್ ಕೆಲ್ಲರ್. ಅಮಾಯಕ ಜೀವಗಳ ಜೊತೆ ಆಟ ಆಡುತ್ತಿರುವ ರಕ್ಕಸರ ವಿರುದ್ಧ ಆಪರೇಷನ್ ಕೆಲ್ಲರ್ ಮುಂದುವರೆದಿದೆ. ಉಗ್ರರ ಬಿಲ ಹೊಕ್ಕಲು ಸೇನೆ ಕಾರ್ಯಾಚರಣೆ ನಡೆಸುತ್ತಿದೆ. ರಕ್ತ ಬಿಜಾಸುರರ ಹೊಡೆದುರುಳಿಸಲು ಶೋಧ ಕಂಟಿನ್ಯೂ ಮಾಡಿದೆ. ಕಣಿವೆಯಲ್ಲಿ ಕೆಚ್ಚದೆ ಯೋಧರು ಗಸ್ತು ನಡೆಸಿ ಪಾಕ್ ಪತರಗುಟ್ಟುವಂತೆ ಮಾಡುತ್ತಿರೋದಂತೂ ನಿಜ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಶ್ಮೀರದ ಗೊಂಡೋಲಕ್ಕೆ ಹೋಗುವಂಥ ಕೇಬಲ್ ಕಾರ್ನ ಪಾಯಿಂಟ್ ಇದು. ಕೇಬಲ್ ಕಾರ್ನಿಂದ ಇವೆಲ್ಲರೂ ಕೂಡ ಸ್ನೋ ಮಾರ್ಗೆ ಹೋಗ್ತಾರೆ. ಸ್ನೋ ಫಾಲ್ಸ್ ಆಗುವಂಥ ಗುಂಡೋಲಕ್ಕೆ ಹೋಗ್ತಾರೆ. ಆದರೆ ಗುಂಡೋಲದಕ್ಕೆ ಹೋಗೋದಕ್ಕೆ ಇಲ್ಲಿ ಪ್ರವಾಸಿಗರೇ ಇಲ್ಲ. ಬೆರಳೆಣಿಕೆಯಷ್ಟು ಪ್ರವಾಸಿಗರು ಕೂಡ ಕಾಣದೇ ಇರೋದು ಇಲ್ಲಿ ಒಂದು ರೀತಿಯಲ್ಲಿ ಪ್ರವಾಸಿಗರಿಗೆ ಆತಂಕ ಇದೆ ಇಲ್ಲಿಗೆ ಬರೋದಕ್ಕೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಮಗೆ ಕಾಣೋ ರೀತಿಯಲ್ಲಿದೆ. ನೋಡಿ, ಇದೇ ಪಾಯಿಂಟು. ಇಲ್ಲಿಂದ ಕೇಬಲ್ ಕಾರ್ಗಳ ಮೂಲಕ ಮುಂದಕ್ಕೆ ಹೋಗಬೇಕು. ಆದರೆ ಜನವೇ ಇಲ್ಲ, ಇಲ್ಲಿ ಜನವೇ ಇಲ್ಲ. ಗುಲ್ಮಾರ್ಗ್, ಗೊಂಡೋಲ ಹೋಗುವಂಥ ಈ ತಾಣ ಇದೆಯಲ್ಲ, ಇಲ್ಲಿ ಜನವೇ ಇಲ್ಲದೆ ಒಂದು ರೀತಿಯಲ್ಲಿ ಬಣಗುಡ್ತಾ ಇದೆ. ಆ ಮೂಲಕ ಆತಂಕದ ವಾತಾವರಣ ಇದ್ದಂಥ ಕಾಶ್ಮೀರದಲ್ಲಿ ಈಗ ಸಹಜ ಸ್ಥಿತಿಗೆ ಜನಜೀವನ ಬಂದರೂ ಕೂಡ
ಪ್ರವಾಸಿಗರು ಮಾತ್ರ ಸುಳಿಯದೆ ಖಾಲಿ ಖಾಲಿ ಕಂಡು ಬರ್ತದೆ. 26 ದಿನದ ನಂತರವೂ ಕೂಡ ಇಲ್ಲಿ ಖಾಲಿ ಖಾಲಿ ವಾತಾವರಣವೇ ಕಂಡು ಬರ್ತಾ ಇದೆ. ಬಹುಶಃ ಒಂದೆರಡು ತಿಂಗಳಲ್ಲಿ ಜನರಿಗೆ ಸ್ವಲ್ಪ ಆತಂಕ ದೂರವಾಗಿ ಬೇರೆ ಬೇರೆ ಕಡೆಗಳಿಂದ ಈ ಪ್ರವಾಸಿ ತಾಣಗಳತ್ತ ಜನ ಬರೋದು ಆರಂಭ ಆದರೂ ಕೂಡ ಆಗಬಹುದು. ಆದರೆ ಪ್ರವಾಸಿಗರ ಆಗಮನಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ವ್ಯವಸ್ಥೆಗಳು ಕೂಡ ಇಲ್ಲಿ ಇದ್ದಾವೆ. ಅದರಂತೆ ಸೇನೆಯ ಕಣ್ಗಾವಲು ಕೂಡ ಇದೆ. CRPF ಸೇರಿದಂತೆ ಇಲ್ಲಿರುವಂಥ ಸೇನಾ ಸಿಬ್ಬಂದಿಗಳು ಅಲ್ಲಿ ನಿಂತು ಎಲ್ಲವನ್ನು ಕೂಡ ಇಲ್ಲಿ ಹೋಗೋದು ಬರೋದು ಎಲ್ಲವನ್ನು ಕೂಡ ಕಣ್ಣಿಟ್ಟಿದ್ದಾರೆ. ಅದರ ಹೊರತಾಗಿಯೂ ಕೂಡ ಜನ ಮಾತ್ರ ಆತಂಕದಲ್ಲೇ ಬರದೆ ಇಲ್ಲೆಲ್ಲವೂ ಕೂಡ ಖಾಲಿ ಖಾಲಿ ಕಂಡು ಬರುತ್ತಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇದು ಕಾಶ್ಮೀರದ ಗುಲ್ಮಾರ್ಗ್, ಒಂದು ಪ್ರಖ್ಯಾತ ಪ್ರವಾಸಿ ತಾಣ. ಕಾಶ್ಮೀರಕ್ಕೆ ಬಂದರೆ ಗುಲ್ಮಾರ್ಗಿಗೆ ಬರದೇ ಹೋಗೋರಿಲ್ಲ, ಅಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ಕ್ಯಾಮ್ರಾಮ್ಯಾನ್ ಮಂಜು ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ ಗುಲ್ಮಾರ್ಗ್ನಲ್ಲಿ. ನಮಸ್ಕಾರ. ನೋಡಿ, ಜಮ್ಮು ಕಾಶ್ಮೀರ ಇವತ್ತು ಪ್ರಮುಖವಾಗಿ ನೆಚ್ಚಿಕೊಂಡಿರೋದು ಪ್ರವಾಸೋದ್ಯಮವನ್ನು. ಈ ಪಹಲ್ಗಾಮ್ ದಾಳಿ ಆದ ಬಳಿಕ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬಿದ್ದಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇದರಿಂದಾಗಿ ಕಣಿವೆ ರಾಜ್ಯ ಬೆಚ್ಚಿ ಬಿದ್ದಿದೆ. ಅದರಿಂದ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮಕ್ಕೂ ಕೂಡ ಪೆಟ್ಟು ಬಿದ್ದಿದೆ. ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರೀ ಇಳಿಮುಖ ಆಗಿದೆ. ನೋಡ್ಕೊಂಬನ್ನಿ. ಭಯೋತ್ಪಾದಕರ ದಾಳಿಯಾಗಿ ಸುಮಾರು 26 ದಿನದ ನಂತರವೂ ಕೂಡ ಕಾಶ್ಮೀರದಲ್ಲಿ ಪರಿಸ್ಥಿತಿ ಒಂದು ರೀತಿಯಲ್ಲಿ ಸಿಟಿಯಲ್ಲಿ ಸಹಜ ಸ್ಥಿತಿಗೆ ಬಂದಿದೆ ಅನ್ನೋದನ್ನು ಬಿಟ್ಟರೆ ಪ್ರವಾಸಿ ತಾಣಗಳು ಖಾಲಿ ಖಾಲಿಯೇ ಕಾಣಿಸ್ತಾ ಇದ್ದಾವೆ. ನಾನು ಈಗ ಇರುವಂಥ ಜಾಗ ಗುಲ್ಮಾರ್ಗ್ನಿಂದ ಗೊಂಡೋಲಾಗೆ ಹೋಗುವಂಥ ಈ ಒಂದು ಪಾಯಿಂಟ್ನಲ್ಲಿ ನಾನಿದ್ದೀನಿ. ಇಲ್ಲಿ ಬಂದು ಆನಂತರ ಕೇಬಲ್ ಕಾರ್ಗಳ ಮೂಲಕ ಜನ ಗೊಂಡೋಲಾಗೆ ಹೋಗಿ ಅಲ್ಲಿ ಸ್ನೋ ಫಾಲ್ನ ಎಂಜಾಯ್ ಮಾಡಿ ಬರಬೇಕು. ಆದರೆ ಈ ಹೊತ್ತಿನವರೆಗೂ ಕೂಡ ಸೀಸನ್ ಇದು. ಹಾಗೆ ನೋಡಿದರೆ ಇದು ಕಾಶ್ಮೀರದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಆಗಮಿಸುವಂತಹ ಸಮಯ ಇದು ಸೀಸನ್ ಇದು. ಆದರೆ ಸೀಸನ್ನಲ್ಲೇ ಕಾಶ್ಮೀರದಲ್ಲಿ ಇಂಥ ಒಂದು ಸೀಸನ್ ಸಮಯದಲ್ಲೇ ಜನರ ಒಂದು ಸುಳಿವೇ ಇಲ್ದಿರೋದು ಕಂಡು ಬರ್ತಾ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದೆಲ್ಲವೂ ಕೂಡ ಕಾಶ್ಮೀರದ ಗೊಂಡೋಲಕ್ಕೆ ಹೋಗುವಂಥ ಕೇಬಲ್ ಕಾರ್ನ ಪಾಯಿಂಟ್ ಇದು. ಕೇಬಲ್ ಕಾರ್ನಿಂದ ಇವೆಲ್ಲರೂ ಕೂಡ ಸ್ನೋ ಮಾರ್ಗೆ ಹೋಗ್ತಾರೆ, ಸ್ನೋ ಫಾಲ್ಸ್ ಆಗುವಂಥ ಗುಂಡೋಲಾಗೆ ಹೋಗ್ತಾರೆ. ಆದರೆ ಗುಂಡೋಲದಕ್ಕೆ ಹೋಗೋದಕ್ಕೆ ಇಲ್ಲಿ ಪ್ರವಾಸಿಗರೇ ಇಲ್ಲ. ಬೆರಳೆಣಿಕೆಯಷ್ಟು ಪ್ರವಾಸಿಗರು ಕೂಡ ಕಾಣದೇ ಇರೋದು ಇಲ್ಲಿ ಒಂದು ರೀತಿಯಲ್ಲಿ ಪ್ರವಾಸಿಗರಿಗೆ ಆತಂಕ ಇದೆ ಇಲ್ಲಿಗೆ ಬರೋದಕ್ಕೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಮಗೆ ಕಾಣೋ ರೀತಿಯಲ್ಲಿದೆ. ನೋಡಿ, ಇದೇ ಪಾಯಿಂಟು. ಇಲ್ಲಿಂದ ಕೇಬಲ್ ಕಾರ್ಗಳ ಮೂಲಕ ಮುಂದಕ್ಕೆ ಹೋಗಬೇಕು. ಆದರೆ ಜನವೇ ಇಲ್ಲ, ಇಲ್ಲಿ ಜನವೇ ಇಲ್ಲ. ಗುಲ್ಮಾರ್ಗ್ ಗೊಂಡೋಲಾ ಹೋಗುವಂಥ ಈ ತಾಣ ಇದೆಯಲ್ಲ, ಇಲ್ಲಿ ಜನವೇ ಇಲ್ಲದೆ ಒಂದು ರೀತಿಯಲ್ಲಿ ಬಣಗುಡ್ತಾ ಇದೆ. ಆ ಮೂಲಕ ಆತಂಕದ ವಾತಾವರಣ ಇದ್ದಂಥ ಕಾಶ್ಮೀರದಲ್ಲಿ ಈಗ ಸಹಜ ಸ್ಥಿತಿಗೆ ಜನಜೀವನ ಬಂದರೂ ಕೂಡ ಪ್ರವಾಸಿಗರು ಮಾತ್ರ ಸುಳಿಯದೆ ಖಾಲಿ ಖಾಲಿ ಕಂಡು ಬರ್ತದೆ. 26 ದಿನದ ನಂತರವೂ ಕೂಡ ಇಲ್ಲಿ ಖಾಲಿ ಖಾಲಿ ವಾತಾವರಣವೇ ಕಂಡು ಬರ್ತಾ ಇದೆ. ಬಹುಶಃ ಒಂದೆರಡು ತಿಂಗಳಲ್ಲಿ ಜನರಿಗೆ ಸ್ವಲ್ಪ ಆತಂಕ ದೂರವಾಗಿ ಬೇರೆ ಬೇರೆ ಕಡೆಗಳಿಂದ ಈ ಪ್ರವಾಸಿ ತಾಣಗಳತ್ತ ಜನ ಬರೋದು ಆರಂಭ ಆದರೂ ಕೂಡ ಆಗಬಹುದು. ಆದರೆ ಪ್ರವಾಸಿಗರ ಆಗಮನಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ